ಮಾದೇವಪ್ಪನವ್ರೆ, ನಿಮ್ಮ ನಾಚಿಕೆ ಬರ್ಬೇಕು ನಿಮ್ಗೆ. ಮಾದೇವಪ್ಪನವ್ರು ನಾವು ಯಾವಾಗ ಗೆದ್ದೀವಿ, ಮಾದೇವಪ್ಪನವ್ರು ಸೋತಿದ್ರು, ಮಾದೇವಪ್ಪನವ್ರು ಗೆದ್ದಾಗ ನಾವು ಸೋತಿದ್ವಿ. ಮಾದೇವಪ್ಪನವ್ರು ಬೇರೆ ಪರಿಚಯ ಇಲ್ಲ. ನಾನೇನೋ ಮಾದೇವಪ್ಪ ಬಾಬಾ ಸಾಹೇಬ್ ದಿನಕ್ಕೆ 2 ಸರಿ ನೆನೆಸ್ತಾನ ಅಂತ ನಾನು ಏನೋ ಈ ಮನುಷ್ಯ ದೊಡ್ಡ ಮನುಷ್ಯ ಇರ್ಬೇಕಂತೀನಿ ನಾನು ಅಭಿಮಾನಿ ಆಗಿದ್ದೆ. ನನಗನ್ಸ್ತದೆ ಈಗ ಮಾದೇವಪ್ಪನವ್ರು ನೋಡಿದ್ರೆ ಸಿಕ್ಕರು ಒಂದೇಟ್ ಮುಖ ಪಡಿಬೇಕು ಅಂತ. ಇವತ್ತು ಸದನದಲ್ಲಿ ಇರ್ತಕ್ಕಂತ ನಮ್ಮ ಪ್ರತಿನಿಧಿಗಳು ಯಾವುದೇ ಪಕ್ಷದಲ್ಲಿ ಇರಲಿ, ನಮ್ಮ ಪ್ರತಿನಿಧಿಗಳು ನಮ್ಮ ಕೆಲಸ ಏನಂದ್ರೆ ಶೋಷಿತ ಸಮುದಾಯಗಳ ಹಕ್ಕನ್ನ ಕಾಪಾಡತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇರ್ತಕ್ಕಂಥವ್ರಿಗೆ ನಾವೇನ್ ಮಾಡ್ಬೇಕಾಗಿದೆ ಬಂದವರು ಎಲ್ಲ ಅಂತಂದ್ರೆ, ನಾನು ಹೇಳ್ತಾ ಇದ್ದೆ ಶ್ರೀರಾಮ ಸಾಹೇಬ್ರಿಗೆ ಕೇಳಿದ್ರ ನಾವು ಏನ್ ಮಾಡ್ಬೇಕು ಅಂತ. ಏನಣ್ಣ ಏನ್ ಮಾಡ್ಬೇಕಂತ ನಾಯಕರು ಕೇಳ್ಬೇಕ, ನಾಯಕರಿಗೆ ಗೊತ್ತಿಲ್ಲ ಬ್ಯಾಟೆ ಆಡ್ಬೇಕಂತ ಹೇಳಿದೆ ನಾನು. ಏನ್ ಮಾಡ್ಬೇಕಂತ ಕೇಳೋದಲ್ಲ, ಬ್ಯಾಟೆ ಆಡ್ಬೇಕು. ನಾವು ಮಾಡುವಿಲ್ಲ ಮಾಡಿ, ನಾವು ವೀರ ಮದಕರಿ ನಾಯಕನ ಜನ್ಮ ಭೂಮಿಯಲ್ಲಿ ನಾವು ನಿಂತಿದ್ದೇವೆ. ನಾವು ಸುಮ್ಮನೆ ಕೊಡೋದಲ್ಲ. ಕಾರಜೋಳ ಸಾಹೇಬ್ರೆ ನೀವು ಡೈರೆಕ್ಷನ್ ಕೊಡಿ. ಇಡೀ ರಾಜ್ಯದ ಶೋಷಿತ ಸಮುದಾಯದ ಎಲ್ಲಾ ಜನ, ಇವತ್ತು ಲಂಬಾಣಿ ಇರ್ಬೋದು, ಕೊರವ ಇರ್ಬೋದು, ಪಂಚ ಇರ್ಬೋದು, ಮಾದಿಗ ಇರ್ಬೋದು, ಚಲವಾದಿ ಇರ್ಬೋದು, ನಮ್ಮ ಪಂಗಡದ ಎಲ್ಲ ಸೇರಿ ಇವತ್ತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ವೀರ ಮದಕರಿ ನಾಯಕರ ಮುಂದೆ ಪ್ರಮಾಣ ಮಾಡಿ ನಾವು ಹೋಗೋಣ. 1 ಲಕ್ಷ ಜನರ ಜೀವ ಹೋದ್ರೂ ಪರವಾಗಿಲ್ಲ, ಇನ್ನುಳಿದ 1.5 ಕೋಟಿ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ನಾವು. ಸಿದ್ದರಾಮಯ್ಯ ಸತ್ರ ಇತಿಹಾಸದಲ್ಲಿ ನೀನು ಉಳಿತೀಯ, ಗೋವಿಂದ ಕಾರಜೋಳ ಉಳಿತಾರೆ. ನಮ್ ಜನ ನಿಮ್ಮನ್ನ ಫೋಟೋ ಹಾಕಿ ಪೂಜೆ ಮಾಡ್ತಾರೆ. ನೀವು ಸತ್ರ ಪರವಾಗಿಲ್ಲ, ಹೋರಾಡ್ತೀನಿ ಎಂದು ಸರಿ ಮಾಡಿಲ್ಲ. ಈ ಸರ್ಕಾರ ಅದ್ರ ಶಕ್ತಿ ಏನಿದೆ ಅಂತ ಹೇಳಿಲ್ಲ. ನಾವು ಹೋರಾಟ ಕೇಳಬೇಕಾದ್ರೆ ನಾವು ಇಂಜರಿ ಅವಶ್ಯಕತೆ ಇಲ್ಲ. ನಮ್ಮ ನಾಯಕರಿಗೆಲ್ಲ ಆ ರೀತಿ ಹೋರಾಟ ಕೇಳೋಣ. ವೀರ ಮದಕರಿ ನಾಯಕನ ಮುಂಭಾಗದಿಂದ ನಾವು ಪಾದಯಾತ್ರೆ ಪ್ರಾರಂಭ ಮಾಡಿದ್ರೆ ಆ ಸಿದ್ದರಾಮಯ್ಯ ಆ ಸರ್ಕಾರ ಗಡ 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 ನಡೆದು ಗಡ 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 ನಡೆದು ಲಕ್ಷಾನುಗಟ್ಟಲೆ ಜನ ಪಾದಯಾತ್ರೆ ಮಾಡೋಣ. ಅವತ್ತು ಗೊತ್ತಾಗುತ್ತೆ ಕಾರಜೋಳ ಸಾಹೇಬ್ ಏನ್ ಶಕ್ತಿ, ಶ್ರೀರಾಮುಲು ಏನ್ ಶಕ್ತಿ, ನಾರಾಯಣ ಸ್ವಾಮಿ ಏನ್ ಶಕ್ತಿ, ಮಹೇಶ್ ಅಣ್ಣ ಏನ್ ಶಕ್ತಿ ಅನ್ನೋದು ಅವತ್ತು ಗೊತ್ತಾಗ್ತದೆ. ರಾಜ್ಯದವರಿಗೆ ಮಾಡ್ಬೇಕಾಗ್ತದೆ. ನಾವು ಮಾಡ್ಲಿಲ್ಲ ಅಂತಂದ್ರೆ ಹೋಗೋಣ, ಆಯ್ತು ಸಿದ್ದರಾಮಯ್ಯ ಫೈಲ್ ಮಾಡ್ತಾರ, ಏನ್ ಲಾಠಿ ಚಾರ್ಜ್ ಮಾಡ್ತಾರ, ಗೋಲಿಬಾರ್ ಮಾಡ್ತಾರ, ನಾವು ಸತ್ತರೆ ನಮ್ಮನ್ನು ತಗೊಂಡ್ರೆ ಅಂತ್ಯಕ್ರಿಯೆ ನಮ್ಮೂರಲ್ಲಿ ಅವ್ರು ಮಾಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಹಿಂಜರಿತಕ್ಕಂಥ ಅವಶ್ಯಕತೆ ಇಲ್ಲ, ನಾವು ಹಿಂಜರಿದಿಲ್ಲ ಕೂಡ. ಇದಕ್ಕೆ ನೀವೆಲ್ಲ ಬೆಂಬಲವಾಗಿ ನಿಲ್ಲಬೇಕು. ನಮ್ಮ ಸಂಘದ ಹಿರಿಯರು ನಿರ್ಣಯ ಮಾಡ್ತಾರೆ. ನಮ್ಮ ರಾಜ್ಯವರು ಅವರನ್ನ ಈ ಹೋರಾಟದ ಇನ್ಚಾರ್ಜ್ ಅನ್ನಾಗಿ ನೇಮಕ ಮಾಡಿದ್ರೆ ಅವರೆಲ್ಲ ಪರಿಶ್ರಮ, ಅವರೆಲ್ಲ ಏನೇನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತಕ್ಕಂಥ ಆಲೋಚನೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಸೂಚನೆ ಯಾವ ರೀತಿಯಲ್ಲಿ ಕೊಡ್ತಾರೋ, ಯಾವ ದಿನ ಪಾದಯಾತ್ರೆ ಪ್ರಾರಂಭ ಮಾಡ್ಬೇಕಂತ ಸೂಚನೆ ನಮಗೆ ಸಿಗ್ತದೋ ಅವತ್ತು ಯಾವುದೇ ಕಾರಣಕ್ಕೂ ನಾವು ಎದೆಗುಂದೇನೆ ನಾವು ಮುನ್ನುಗ್ಗೋಣ. ಯಾವುದೇ ಕಾರಣಕ್ಕೂ 56% ಮೀಸಲಾತಿ ನಮಗೆ ಸಿಗಲೇಬೇಕು. ಅದು ಇವ್ರ ಹಕ್ಕೊಂದಲ್ಲ, ಅದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ನಮ್ಮ ಹಕ್ಕದು. ಇವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಲ್ಲ ಅದು. ಇವ್ರು ತಿಳ್ಕೊಂಡಿದ್ದಾರೆ ನಾವು ಸರ್ಕಾರದಲ್ಲಿ ಇದ್ದೀವಿ, ನಾವು ಕೊಟ್ರೆ ಆಗುತ್ತೆ, ನಾವು ಕೊಡೋದ್ರಿಂದ ಆಗೋದಿಲ್ಲ ಅಂತಕ್ಕಂಥ ಮೂರ್ಖತನದ ಪರಮಾವಧಿಯಲ್ಲಿ ಉಳಿದ್ದಾರೆ. ಅದನ್ನ ನಾವು ಒಪ್ಪೋದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ. ಒಂದು ತಿಂಗಳಿಗೆ 4 ಬಾರಿ ಬಾಬಾ ಸಾಹೇಬ್ರನ್ನ ಕೋಟ್ ಮಾಡ್ತೀವಿ ಪ್ರತಿ ವೇದಿಕೆಗಳಲ್ಲಿ. ನಾನು ನೋಡಿದ್ದೇನೆ. ನಿಮ್ಗೆ ಏನಾದ್ರೂ ಬಾಬಾ ಸಾಹೇಬ್ರ ಬಗ್ಗೆ ಗೌರವ ಇದ್ರೆ, ಸಂವಿಧಾನದ ಬಗ್ಗೆ ಗೌರವ ಇದ್ರೆ, ಬಡ ಜನರ ಬಗ್ಗೆ ಚಿಂತನೆ ಇದ್ರೆ, ನಿಜವಾದ ಶೋಷಿತರ ಪರ ನಿಮ್ಮ ವಿಚಾರ ಇದ್ರೆ ನಮ್ಗೆ 56% ಕೊಡ್ಲೇಬೇಕು. ನೀವು ಕೊಡದೇ ಇದ್ರೆ ನಾವಲ್ಲ, ನಮ್ಮ ಸಮಾಜಕ್ಕೆ ತಾಯಿ ದ್ರೋಹವನ್ನ ಮಾಡಿರ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡ್ತಾ ಇದ್ರೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇದು ಆಗಬೇಕು. ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ನಮ್ಮ ಪಕ್ಷದ ಹಿರಿಯರು ಏನ್ ನಿರ್ಧಾರ ಕೈಗೊಳ್ತಾರೆ ಆ ನಿರ್ಧಾರಕ್ಕೆ ನಮಗೆ ಲಕ್ಷ ಲಕ್ಷ ಜನರ ಬೆಂಬಲ ಬೇಕಾಗ್ತದೆ. ಇವತ್ತು ನೋಡ್ರಿ, ನಾವು ಏನಾದ್ರೂ ಇಲ್ಲಿಂದ ಹೊರಟ್ರೆ ಸರ್ಕಾರ ಅಲ್ಲಾಡಬೇಕು. ಮೊನ್ನೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು 4 ದಿನ ಇದು ಮಾಡಿ ಧರಣಿಗಳನ್ನು ಮಾಡಿ, ಆ 4 ದಿನ 50,000 ಜನ ವಿದ್ಯಾರ್ಥಿಗಳು ಧರಣಿ ಮಾಡಿದ್ರು ಅಂತೇಳಿ 56,000, ಇವತ್ತು 50,000 ಹೊಸ ಹುದ್ದೆಗಳನ್ನ ನಿಬಂಧನೆಗೆ ಕರೀಲಿಕ್ಕೆ ಸರ್ಕಾರ ಬೆಂಡ ಆಯಿತು. ಇವತ್ತು ಹೇಳೋದು ಸಿದ್ದರಾಮಯ್ಯ ಹೊರಗಡೆ ಬಂದು ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ರೆ ಬಂಧುಗಳೇ ನಿಮ್ ಕೈ ಮುಗಿತೀನಿ, ನೀವು ದಯವಿಟ್ಟು ನಿಲ್ಲಿಸ್ರಿ ಅಂತೇಳಿ ಸಿದ್ದರಾಮಯ್ಯ ನಮಗೆ ಮನವಿ ಮಾಡಬೇಕು. ಆ ರೀತಿ ನಮ್ಮ ಹೋರಾಟ ಇರ್ಬೇಕು. ಏನಾಗ್ತದೆ ಆಗ್ಲಿ,
ನೀವು ಬರ್ಬೇಕಾದ್ರೆ ಹೇಳಿ ಬಂದ್ಬಿಡ್ರಿ ನಿಮ್ಮ ಮನೆಯಲ್ಲಿ ಪಾದಯಾತ್ರೆ ದಿನಾಂಕ ನಿಗದಿ ಆಯ್ತು ಅಂತಂದ್ರೆ ಯಾರು ಹೋರಾಟದಲ್ಲಿ ಬರ್ತೀವಿ ನೀವು ಹೇಳಿ ಬಂದ್ಬಿಡಿ. ನಾವು ನ್ಯಾಯಕ್ಕಾಗಿ ಹೋಗ್ತಾ ಇದ್ದೇವೆ, ನಾವು ಹಕ್ಕನ್ನ ಪಡೆದುಕೊಂಡು ಬಂದ್ರೆ ನಾವು ಧೀರರಾಗ್ತೇವೆ, ಶೂರರಾಗ್ತೇವೆ, ನಾವು ಪಡೆದೇ ಹೋದ್ರೆ ಶವವಾಗಿ ಮನೆಗೆ ಬರ್ತೇವೆ, ನೀವು ಯಾರು ಕೂಡ ನಮ್ಮ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂತಕ್ಕಂಥದ್ದನ್ನ ಮನೆಯಲ್ಲಿ ಹೇಳಿ ಬರ್ಬೇಕು. ಆ ರೀತಿ ದೃಢವಾದ ಹೋರಾಟವನ್ನ ನಾವು ಕೈಗೆತ್ತಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ಜನ ಮಾತನಾಡೋರಿದ್ದಾರೆ. ಅವ್ರಿಗೆ ಅವಕಾಶವನ್ನು ಕೊಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಮಾದೇವಪ್ಪನವ್ರೆ, ನಿಮ್ಮ ನಾಚಿ ಬರ್ಬೇಕು ನಿಮ್ಗೆ. ಮಾದೇವಪ್ಪನವ್ರು ನಾವು ಯಾವಾಗ ಗೆದ್ದೀವಿ, ಮಾದೇವಪ್ಪನವ್ರು ಸೋತಿದ್ರು, ಮಾದೇವಪ್ಪನವ್ರು ಗೆದ್ದಾಗ ನಾವು ಸೋತಿದ್ವಿ. ಮಾದೇವಪ್ಪನವ್ರು ಬೇರೆ ಪರಿಚಯ ಇಲ್ಲ. ನಾನೇನೋ ಮಾದೇವಪ್ಪ ಬಾಬಾ ಸಾಹೇಬ್ ದಿನಕ್ಕೆ 2 ಸರಿ ನೆನೆಸ್ತಾನ ಅಂತ ತಕ್ಷಣ ನಾನು ಏನೋ ಈ ಮನುಷ್ಯ ದೊಡ್ಡ ಮನುಷ್ಯ ಇರ್ಬೇಕಂತೀನಿ ನಾನು ಆತ್ಮ ಅಭಿಮಾನಿ ಆಗಿದ್ದೆ. ನನಗನ್ಸ್ತದೆ ಈಗ ಮಾದೇವಪ್ಪನವ್ರು ನೋಡಿದ್ರೆ ಸಿಕ್ಕರು ಒಂದೇಟ್ ಮುಖ ಪಡಿಬೇಕು ಅಂತ. ಇವತ್ತು ಸದನದಲ್ಲಿ ಇರ್ತಕ್ಕಂಥ ನಮ್ಮ ಪ್ರತಿನಿಧಿಗಳು ಯಾವುದೇ ಪಕ್ಷದಲ್ಲಿ ಇರಲಿ, ನಮ್ಮ ಪ್ರತಿನಿಧಿಗಳು ನಮ್ಮ ಕೆಲಸ ಏನಂದ್ರೆ ಶೋಷಿತ ಸಮುದಾಯಗಳ ಹಕ್ಕನ್ನ ಕಾಪಾಡತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇರ್ತಕ್ಕಂಥದಕ್ಕೆ ನಾವ್ ಏನ್ ಮಾಡಬೇಕಾಗಿದೆ ಈಗ ಬಂದವರು ಎಲ್ಲ ಅಂತಂದ್ರೆ, ನಾನು ಹೇಳ್ತಾ ಇದ್ದೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳಿದ್ರ ನಾವು ಏನ್ ಮಾಡ್ಬೇಕು ಅಂತ. ಏನಣ್ಣ ಏನ್ ಮಾಡ್ಬೇಕಂತ ನಾಯಕರು ಕೇಳ್ಬೇಕ, ನಾಯಕರಿಗೆ ಗೊತ್ತಿಲ್ಲ ಬ್ಯಾಟೆ ಆಡ್ಬೇಕಂತ ಹೇಳಿದೆ ನಾನು. ಏನ್ ಮಾಡ್ಬೇಕಂತ ಕೇಳೋದಲ್ಲ, ಬ್ಯಾಟೆ ಆಡ್ಬೇಕು. ನಾವು ಮಾಡುವಿಲ್ಲ ಮಾಡಿ, ನಾವು ವೀರ ಮದಕರಿ ನಾಯಕನ ಜನ್ಮ ಭೂಮಿಯಲ್ಲಿ ನಾವು ನಿಂತಿದ್ದೇವೆ. ನಾವು ಸುಮ್ಮನೆ ಕೊಡೋದಲ್ಲ. ಕಾಗೇವಾಡ ಸಾಹೇಬ್ರೆ, ನೀವು ಡೈರೆಕ್ಷನ್ ಕೊಡಿ. ಇಡೀ ರಾಜ್ಯದ ಶೋಷಿತ ಸಮುದಾಯದ ಎಲ್ಲಾ ಜನ, ಇವತ್ತು ಲಂಬಾಣಿ ಇರ್ಬೋದು, ಕೊರವ ಇರ್ಬೋದು, ಪಂಚ ಇರ್ಬೋದು, ಮಾದಿಗ ಇರ್ಬೋದು, ಚಲವಾದಿ ಇರ್ಬೋದು, ನಮ್ಮ ಪಂಗಡದ ಎಲ್ಲಾ ಸೇರಿ ಇವತ್ತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ವೀರ ಮದಕರಿ ನಾಯಕರ ಮುಂದೆ ಪ್ರಮಾಣ ಮಾಡಿ ನಾವು ಹೋಗೋಣ. 1 ಲಕ್ಷ ಜನರ ಜೀವ ಹೋದ್ರೂ ಪರವಾಗಿಲ್ಲ, ಇನ್ನುಳಿದ 1.5 ಕೋಟಿ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ನಾವು. ಸಿದ್ದರಾಮಯ್ಯ ಸತ್ರ ಇತಿಹಾಸದಲ್ಲಿ ನೀನು ಉಳಿತೀಯ, ಗೋವಿಂದ ಕಾರಜೋಳ ಉಳಿತಾರೆ. ನಮ್ ಜನ ನಿಮ್ಮನ್ನ ಫೋಟೋ ಹಾಕಿ ಪೂಜೆ ಮಾಡ್ತಾರೆ. ನೀವು ಸತ್ರ ಪರವಾಗಿಲ್ಲ, ಹೋರಾಟದಿಂದ ಸರಿ ಮಾಡೋದಿಲ್ಲ. ಈ ಸರ್ಕಾರ ಅದ್ರ ಶಕ್ತಿ ಏನಿದೆ ಅಂತ ಹೇಳಿಲ್ಲ. ನಾವು ಹೋರಾಟ ಕೇಳಬೇಕಾದ್ರೆ ನಾವು ಇಂಜರಿ ಅವಶ್ಯಕತೆ ಇಲ್ಲ. ನಮ್ಮ ನಾಯಕರಿಗೆಲ್ಲ ಆ ರೀತಿ ಹೋರಾಟ ಕೇಳೋಣ. ವೀರ ಮದಕರಿ ನಾಯಕನ ಮುಂಭಾಗದಿಂದ ನಾವು ಪಾದಯಾತ್ರೆ ಪ್ರಾರಂಭ ಮಾಡಿದ್ರೆ ಆ ಸಿದ್ದರಾಮಯ್ಯ, ಆ ಸರ್ಕಾರ ಗಡ 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 ನಡೆದು ಗಡ 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 ನಡೆದು ಲಕ್ಷಾನುಗಟ್ಟಲೆ ಜನ ಪಾದಯಾತ್ರೆ ಮಾಡೋಣ. ಅವತ್ತು ಗೊತ್ತಾಗುತ್ತೆ ಕಾಗೇವಾಡ ಸಾಹೇಬ್ ಏನ್ ಶಕ್ತಿ, ಶ್ರೀರಾಮುಲು ಏನ್ ಶಕ್ತಿ, ನಾರಾಯಣ ಸ್ವಾಮಿ ಏನ್ ಶಕ್ತಿ, ಮಹೇಶ್ ಅಣ್ಣ ಏನ್ ಶಕ್ತಿ ಅನ್ನೋದು ಅವತ್ತು ಗೊತ್ತಾಗ್ತದೆ. ರಾಜ್ಯದವರಿಗೆ ಮಾಡ್ಬೇಕಾಗ್ತದೆ. ನಾವು ಮಾಡ್ಲಿಲ್ಲ ಅಂತಂದ್ರೆ ಹೋಗೋಣ. ಆಯ್ತು, ಸಿದ್ದರಾಮಯ್ಯ ಫೈಲ್ ಮಾಡ್ತಾರ, ಈಗ ಲಾಠಿ ಚಾರ್ಜ್ ಮಾಡ್ತಾರ, ಗೋಲಿಬಾರ್ ಮಾಡ್ತಾರ, ನಾವು ಸತ್ತರೆ ನಮ್ಮನ್ನು ತಗೊಂಡಾಗ ಅಂತ್ಯಕ್ರಿಯೆ ನಮ್ಮೂರಲ್ಲಿ ಅವ್ರು ಮಾಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಹಿಂಜರಿತಕ್ಕಂಥ ಅವಶ್ಯಕತೆ ಇಲ್ಲ, ನಾವು ಹಿಂಜರಿದಿಲ್ಲ ಕೂಡ. ಇದಕ್ಕೆ ನೀವೆಲ್ಲ ಗಂಭೀರವಾಗಿ ನಿಲ್ಲಬೇಕು. ನಮ್ಮ ಸಂಘದ ಹಿರಿಯರು ನಿರ್ಣಯ ಮಾಡ್ತಾರೆ. ನಮ್ಮ ರಾಜ್ಯವರು ಅವರನ್ನ ಈ ಹೋರಾಟದ ಇನ್ಚಾರ್ಜ್ ಅನ್ನಾಗಿ ನೇಮಕ ಮಾಡಿದ್ರೆ ಅವರೆಲ್ಲ ಪರಿಶ್ರಮ, ಅವರೆಲ್ಲ ಏನೇನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತಕ್ಕಂಥ ಆಲೋಚನೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಸೂಚನೆ ಯಾವ ರೀತಿಯಲ್ಲಿ ಕೊಡ್ತಾರೋ, ಯಾವ ದಿನ ಪಾದಯಾತ್ರೆ ಪ್ರಾರಂಭ ಮಾಡ್ಬೇಕಂತ ಸೂಚನೆ ನಮಗೆ ಸಿಗ್ತದೋ ಅವತ್ತು ಯಾವುದೇ ಕಾರಣಕ್ಕೂ ನಾವು ಎದೆ ಮುಂದೇನೆ ನಾವು ಮುನ್ನುಗ್ಗೋಣ. ಯಾವುದೇ ಕಾರಣಕ್ಕೂ 56% ಮೀಸಲಾತಿ ನಮಗೆ ಸಿಗಲೇಬೇಕು. ಅದು ಇವ್ರ ಹಕ್ಕೊಂದಲ್ಲ, ಅದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ನಮ್ಮ ಹಕ್ಕು. ಅದು ಇವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಲ್ಲ. ಅದು ಇವ್ರು ತಿಳ್ಕೊಂಡಿದ್ದಾರೆ ನಾವು ಸರ್ಕಾರದಲ್ಲಿ ಇದ್ದೀವಿ, ನಾವು ಕೊಟ್ರೆ ಆಗುತ್ತೆ, ನಾವು ಕೊಡೋದ್ರಿಂದ ಆಗೋದಿಲ್ಲ ಅಂತಕ್ಕಂಥ ಮೂರ್ಖತನದ ಪರಮಾವಧಿಯಲ್ಲಿ ಉಳಿದ್ದಾರೆ. ಅದನ್ನ ನಾವು ಒಪ್ಪೋದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ. ಒಂದು ತಿಂಗಳಿಗೆ 4 ಬಾರಿ ಬಾಬಾ ಸಾಹೇಬ್ರನ್ನ ಕೋಟ್ ಮಾಡ್ತೀವಿ ಪ್ರತಿ ವೇದಿಕೆಗಳಲ್ಲಿ. ನಾನು ನೋಡಿದ್ದೇನೆ. ನಿಮ್ಗೇನಾದ್ರೂ ಬಾಬಾ ಸಾಹೇಬ್ ಅವ್ರ ಬಗ್ಗೆ ಗೌರವ ಇದ್ರೆ, ಸಂವಿಧಾನದ ಬಗ್ಗೆ ಗೌರವ ಇದ್ರೆ, ಬಡ ಜನರ ಬಗ್ಗೆ ಚಿಂತನೆ ಇದ್ರೆ, ನಿಜವಾದ ಶೋಷಿತರ ಪರ ನಿಮ್ಮ ವಿಚಾರ ಇದ್ರೆ ನಮ್ಗೆ 56% ಕೊಡ್ಲೇಬೇಕು. ನೀವು ಕೊಡದೇ ಇದ್ರೆ ನಾವಲ್ಲ, ನಮ್ಮ ಸಮಾಜಕ್ಕೆ ತಾಯಿ ದ್ರೋಹವನ್ನ ಮಾಡಿರ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡ್ತಾ ಇದ್ರೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇದು ಆಗಬೇಕು. ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ನಮ್ಮ ಪಕ್ಷದ ಹಿರಿಯರು ಏನ್ ನಿರ್ಧಾರ ಕೈಗೊಳ್ತಾರೆ
ಆ ನಿರ್ಧಾರಕ್ಕೆ ನಮಗೆ ಲಕ್ಷ ಲಕ್ಷ ಜನರ ಬೆಂಬಲ ಬೇಕಾಗ್ತದೆ. ಇವತ್ತು ನೋಡ್ರಿ, ನಾವು ಏನಾದ್ರೂ ಇಲ್ಲಿಂದ ಹೊರಟ್ರೆ ಸರ್ಕಾರ ಅಲ್ಲಾಡಬೇಕು. ಮೊನ್ನೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು 4 ದಿನ ಇದು ಮಾಡಿ ಧರಣಿಗಳನ್ನು ಮಾಡಿ, ಆ 4 ದಿನ 50,000 ಜನ ವಿದ್ಯಾರ್ಥಿಗಳು ಧರಣಿ ಮಾಡಿದ್ರು ಅಂತೇಳಿ 56,000, ಇವತ್ತು 50,000 ಹೊಸ ಹುದ್ದೆಗಳನ್ನ ನಿಬಂಧನೆಗೆ ಕರೀಲಿಕ್ಕೆ ಸರ್ಕಾರ ಬೆಂಡ ಆಯ್ತು. ಇವತ್ತು ಹೇಳೋದು ಸಿದ್ದರಾಮಯ್ಯ ಹೊರಗಡೆ ಬಂದು ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ರೆ ಬಂಧುಗಳೇ ನಿಮ್ ಕೈ ಮುಗಿತೀನಿ, ನೀವು ದಯವಿಟ್ಟು ನಿಲ್ಲಿಸ್ಲಿ ಅಂತೇಳಿ ಸಿದ್ದರಾಮಯ್ಯ ನಮಗೆ ಮನವಿ ಮಾಡಬೇಕು. ಆ ರೀತಿ ನಮ್ಮ ಹೋರಾಟ ಇರ್ಬೇಕು. ಏನಾಗ್ತದೆ ಆಗ್ಲಿ, ನೀವು ಬರ್ಬೇಕಾದ್ರೆ ಹೇಳಿ ಬಂದ್ಬಿಡ್ರಿ ನಿಮ್ಮ ಮನೆಯಲ್ಲಿ. ಪಾದಯಾತ್ರೆ ದಿನಾಂಕ ನಿಗದಿ ಆಯ್ತು ಅಂತಂದ್ರೆ ಯಾರು ಹೋರಾಟದಲ್ಲಿ ಬರ್ತೀವಿ ನೀವು ಹೇಳಿ ಬಂದ್ಬಿಡಿ. ನಾವು ನ್ಯಾಯಕ್ಕಾಗಿ ಹೋಗ್ತಾ ಇದ್ದೇವೆ, ನಾವು ಹಕ್ಕನ್ನ ಪಡೆದುಕೊಂಡು ಬಂದ್ರೆ ನಾವು ಧೀರರಾಗ್ತೇವೆ, ಶೂರರಾಗ್ತೇವೆ. ನಾವು ಪಡೆದೇ ಹೋದ್ರೆ ಶವವಾಗಿ ಮನೆಗೆ ಬರ್ತೇವೆ. ನೀವು ಯಾರು ಕೂಡ ನಮ್ಮ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂತಕ್ಕಂಥದ್ದನ್ನ ನೀವು ಮನೆಯಲ್ಲಿ ಹೇಳಿ ಬರ್ಬೇಕು. ಆ ರೀತಿ ದೃಢವಾದ ಹೋರಾಟವನ್ನ ನಾವು ಕೈಗೆತ್ತಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ಜನ ಮಾತನಾಡೋರಿದ್ದಾರೆ. ಅವ್ರಿಗೆ ಅವಕಾಶವನ್ನು ಕೊಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ.